So hi, hello everyone. Once again, welcome back to our channel. Till now, we have completed Module 1, Module 2, Module 3 and Module 4 of this Analysis and Design of Algorithms subject and the subject code BCS 401. It is a 4th semester V2 syllabus, and in this video we are going to discussing about the Module 5 uh, ಇಂಪಾರ್ಟೆಂಟ್ ಟಾಪಿಕ್ಸ್. ಸೊ ನಾನು ಇವಾಗ ಯಾವ್ಯಾವ ಟಾಪಿಕ್ಸ್ ಇಂಪಾರ್ಟೆಂಟ್ ಇದಾವೆ ಅನ್ನೋದನ್ನ ಹೈಲೈಟ್ ಮಾಡ್ತಾ ಹೋಗ್ತೇನೆ. ಯು ಪೀಪಲ್ ಆರ್ ಹ್ಯಾವ್ ಟು ಸ್ಟಡಿ ದೋಸ್ ಟಾಪಿಕ್ಸ್. ಓಕೆ, ಜಸ್ಟ್ ರೆಫರ್ ದಿಸ್ PDF ಆ್ಯಂಡ್ ಐ ಹ್ಯಾವ್ ಆಲ್ರೆಡಿ ಮಾರ್ಕ್ಡ್ ಯಾವ್ಯಾವ ಟಾಪಿಕ್ಸ್ ಇಂಪಾರ್ಟೆಂಟ್ ಇದಾವೆ ಅಂತ ಸ್ಟಾರ್ ಮಾರ್ಕನ್ನು ಹಾಕಿದ್ದೀನಿ. ಯು ನೀಡ್ ಟು ಸ್ಟಡಿ ದೋಸ್ ಟಾಪಿಕ್ಸ್. ಓಕೆ, ಯಾ, ವಿದೌಟ್ ವೇಸ್ಟಿಂಗ್ ಟೈಮ್ ಲೆಟ್ ಸ್ಟಾರ್ಟ್ ಒನ್ ಬೈ ಒನ್. ಸೊ ಹಿಯರ್ and guys, this PDF I will add in the description box as well as in the WhatsApp community. Through that ನೀವು ಈ PDF ಅನ್ನ ಈ ರಿಸೋರ್ಸ್ ಮಟೀರಿಯಲ್ ಅನ್ನ ಆಕ್ಸೆಸ್ ಮಾಡ್ಕೊಳ್ಬಹುದು. ಸೊ this module 5 has a two topics mainly. Okay, that is coping with the limitation of a algorithmic power and limitation of a algorithmic power. So mainly two chapters, like two concepts anta helbodu. Adralli again important topics andre back tracking. So here n queen problem bartade, then subset sum problem bartade. Okay, then branch and bound technique. So it is also called as a knapsack problem anta. And here approximation algorithm for a NP hard problem, knapsack problem. Andre it is a theory, guys. So you can study. Okay, study ಮಾಡಬಹುದು ಇದು ಥಿಯರಿ ಇರೋದ್ರಿಂದ. ಅದನ್ನ ಬಿಟ್ಟರೆ ಇದು ಸ್ವಲ್ಪ ಸಾಲ್ವಿಂಗ್, ಲೈಕ್ ಪ್ರಾಬ್ಲಮ್ ಸಾಲ್ವಿಂಗ್ ತರ ಇದೆ. ಬ್ಯಾಕ್ ಟ್ರ್ಯಾಕಿಂಗ್ ಅಂಡ್ ಎನ್ ಕ್ವೀನ್ ಪ್ರಾಬ್ಲಮ್. ಅಂಡ್ ಎನ್ ಕ್ವೀನ್ ಪ್ರಾಬ್ಲಮ್ ಈಸಿ ಆಗಿದೆ ಇಫ್ ಯು ಅಂಡರ್ಸ್ಟ್ಯಾಂಡ್ ದ ವೇ ಆಫ್ ಸಾಲ್ವಿಂಗ್ ದಟ್ problem, and andre you can easily solve ಮಾಡಬಹುದು. I will explain this n queen problem, and other than that all notes are covered in this entire PDF. Okay, so you just go through that. So without wasting time, let's start. First one, it starts with the uh, algorithmic designing methods. So here we have a brute force, so greedy, dynamic programming, backtracking, and branch and bound. Okay, these are the algorithm designing methods, and we have already discussed about the brute force, so greedy methods, so dynamic programming. ಇವೆಲ್ಲವನ್ನ ನಾವು ಆಲ್ರೆಡಿ we have studied, like in the previous modules ಅಲ್ಲಿ ನಾವು ಕಲ್ತಿದ್ದೀವಿ. So in this fifth module we have a backtracking and branch and bound. Okay, so let's start a backtracking. So backtracking ಅಂದ್ರೆ ಏನು? It is a one of the, it is a, again it is a one of the algorithm designing method. Here we have a n queen problem. ಅಂದ್ರೆ ಇದು ಒಂದು ಲೈಕ್ ಬ್ಯಾಕ್ ಟ್ರ್ಯಾಕಿಂಗ್ ಟಾಪಿಕ್ ಅಲ್ಲೇ ಬರ್ತದೆ ಎನ್ ಕ್ವೀನ್ ಪ್ರಾಬ್ಲಮ್ ಅಂತ. ಸೊ ಹಿಯರ್ ಎನ್ ಕ್ವೀನ್ ಪ್ರಾಬ್ಲಮ್ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ, ಇಫ್ ಯು ಆರ್ ಇಫ್ ಯು ನೋ ಹೌ ಟು ಪ್ಲೇ ಚೆಸ್ ಆಡ್ಲಿಕ್ಕೆ ನಿಮ್ಗೆ ಬರ್ತದಾ? ಇನ್ ಕೇಸ್ ನಿಮ್ಗೆ ಚೆಸ್ ಆಡ್ಲಿಕ್ಕೆ ಬರ್ತಂದ್ರೆ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್. ಓಕೆ, same as like only here n queen, in the sense the you need to place the queens ಗಳನ್ನ ಬೋರ್ಡ್ ಅಲ್ಲಿ ಪ್ಲೇಸ್ ಮಾಡಬೇಕು. ಯಾವ ರೀತಿ ಅಂತಂದ್ರೆ that should not be the plus, like plus in the sense that should not be in the same line, and that should not be in the diagonal lines. Okay, ನಿಮ್ಗೆ ಐ ಥಿಂಕ್ ಅರ್ಥ ಆಗ್ತದೆ ಅನ್ಕೊಳ್ತೀನಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಫಸ್ಟ್ ಕ್ವೀನ್ ಅನ್ನ ಪ್ಲೇಸ್ ಮಾಡಿದ್ರೆ ಸೆಕೆಂಡ್ ಕ್ವೀನ್ ಅನ್ನ ಯು ಕಾಂಟ್ ಬಿ ಏಬಲ್ ಟು ಪ್ಲೇಸ್ ಹಿಯರ್. ಇಲ್ಲಿ ಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲ, ಇಲ್ಲಿ ಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲ, ಇಲ್ಲಿ ಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲ, ಇಲ್ಲಿ ಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲ, ಬಿಕಾಸ್ ಇಟ್ ಕಮ್ಸ್ ಅಂಡರ್ ಪ್ಲಸ್. ಸೊ ಇನ್ ದಿ ಚೆಸ್ ಯಾವ ರೀತಿ ಎಲಿಫೆಂಟ್ ಮೂವ್ ಆಗ್ತದಲ್ಲ, ಆಸ್ ಲೈಕ್ ಓನ್ಲಿ ಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅಗೇನ್ ಇಫ್ ಯು ಇಲ್ಲಿ ಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲ, ಇಲ್ಲಿ ಪ್ಲೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಕ್ರಾಸ್ ಓವರ್ ಇರ್ತದೆ. ಸೊ ಕ್ರಾಸ್ ಮತ್ತೆ ಪ್ಲಸ್ ಬಿಟ್ಟು ಯು ನೀಡ್ ಟು ಪ್ಲೇಸ್ ದಿ ಗಿವನ್ ಕ್ವೀನ್ಸ್, ಅದೇ ಇರೋದು ಟಾಸ್ಕ್. ಸೊ ಇಲ್ಲಿ ಪ್ಲೇಸ್ ಮಾಡ್ಬೋದು, ಎರಡನೇ ಕ್ವೀನ್ ಅನ್ನ ಇಲ್ಲಿ ಪ್ಲೇಸ್ ಮಾಡ್ಬೋದು, ಮೂರನೇ ಕ್ವೀನ್ ಅನ್ನ ಇಲ್ಲಿ ಪ್ಲೇಸ್ ಮಾಡ್ಬೋದು, ಇಲ್ಲಿ. ಓಕೆ, ಒನ್ಸ್ ಇವು ಎರಡನೇ ಕ್ವೀನ್ ಅನ್ನ ಇಲ್ಲಿ ಪ್ಲೇಸ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ ಪ್ಲೇಸ್ ಮಾಡ್ಲಿಕ್ಕೆ ಬರೋದಿಲ್ಲ, ಬಿಕಾಸ್ ಅಗೇನ್ ಕ್ರಾಸ್ ಆಗ್ತದಲ್ಲ. ಸೊ ದಟ್ಸ್ ವೈ ಇಫ್ ಯು ಆರ್ ನಾಟ್ ಇಲ್ಲಿ ಪ್ಲೇಸ್ ಮಾಡ್ಲಿಲ್ಲ ಅಂದ್ರೆ ಇಲ್ಲಿ ಪ್ಲೇಸ್ ಮಾಡ್ಬೋದು ಎರಡನೇದು. ಸೊ ಅಗೇನ್ ಇಲ್ಲಿ ಪ್ಲೇಸ್ ಮಾಡಿದ್ರೆ ಇಲ್ಲಿ ಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲ, ಬಿಕಾಸ್ ಅಗೇನ್ ಕ್ರಾಸ್ ಆಗ್ತದೆ. ಇಷ್ಟೇ ಇರೋದು. ಸೊ ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್. ಇದು ಸಿಂಪಲ್ ಆಗಿ ಎಕ್ಸಾಂಪಲ್ ಇದೆ. ಐ ವಿಲ್ ಟೇಕ್ ಅ ಮೇನ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಬರ್ತದೆ ಅನ್ಲಿಕ್ಕೆ. 4 n ಕ್ವೀನ್ ಪ್ರಾಬ್ಲಮ್ ಕೇಳ್ತಾರೆ ಅವರು.
here again, see n is equal to 4 in the sense you need to draw the four columns. Okay, four column na draw ಮಾಡ್ಕೊಂಡು ಫಾರ್ಮ್ ಮಾಡಬೇಕು. ಹಿಯರ್ ಇದು ಹಾಫ್ ಆಫ್ ದಿ ಪಾರ್ಟ್ ಡ್ರಾ ಆಗಿದೆ. ಯಾಕಂದ್ರೆ PDF ಅಲ್ಲಿ ಕವರ್ ಆಗಿಲ್ಲ, ದಟ್ಸ್ ಓಕೆ. ಮೇನ್ ಎಕ್ಸಾಂಪಲ್ ಇಲ್ಲಿದೆ. ಸೊ ದಿಸ್ ಇಸ್ ದ ಮೇನ್ ಥಿಂಗ್, ಐ ವಿಲ್ ಎಕ್ಸ್ಪ್ಲೇನ್ ದಟ್. ಲೆಟ್ಸ್ ಸಿ ದಿ ಎನ್ ಕ್ವೀನ್ ಪ್ರಾಬ್ಲಮ್ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಅನ್ನೋದನ್ನ. ಓಕೆ, ಸೊ here state space tree is n is equals to 4. They will give the like a place the n do the n queen anta problem. ಅವರು ಕ್ವಶನ್ ಅಲ್ಲಿ ಕೇಳಿರ್ತಾರೆ n is equals to 4 ಅಂತ ಹೇಳಿ ಸ್ಟೇಟ್ ಸ್ಪೇಸ್ ಟ್ರೀ ಅಂಡ್ ಲೆವೆಲ್ಸ್ ರೋಸ್ ಇರ್ತವೆ. ಪ್ರಾಮಿಸಿಂಗ್ ಮೀನ್ಸ್ ನಾನ್ ಪ್ರಾಮಿಸಿಂಗ್ ಇಸ್ ನಥಿಂಗ್ ಬಟ್ ವಿಚ್ ಆರ್ ನಾಟ್ ಎಕ್ಸ್ಪೆಂಡಿಂಗ್. ದೆನ್ ಲೈಕ್ ಮುಂದೆ ಫರ್ದರ್ ಎಕ್ಸ್ಪೆಂಡ್ ಆಗಲಿಲ್ಲ ಅವನ್ನ ನಾನ್ ಪ್ರಾಮಿಸಿಂಗ್ ಅಂತೇವೆ. ಇನ್ ಕೇಸ್ ಅವು ಎಕ್ಸ್ಪೆಂಡ್ ಆಗಲಿಕ್ಕೆ ಸ್ಟಾರ್ಟ್ ಆದ್ವು ಅಂದ್ರೆ ಅದನ್ನ ಪ್ರಾಮಿಸಿಂಗ್ ನೋಡ್ ಅಂತ ಕರಿತೇವೆ. ದೀಸ್ ಆರ್ ದಿ ಟರ್ಮಿನಾಲಜೀಸ್ ವಿ ಕ್ಯಾನ್ ಯೂಸ್ ಇನ್ ದಿ back tracking processes. Let's see the backtracking. Okay, here it is there. Wait, I will. So it is, yeah, hope you are visible this PDF. And also in the exam ನೀವು ಯಾವ ರೀತಿ ಸಾಲ್ವ್ ಮಾಡ್ಬೇಕಂದ್ರೆ ವರ್ಟಿಕಲ್ ಅಲ್ಲ, ಹಾರಿಜಾಂಟಲಿ ಸಾಲ್ವ್ ಮಾಡಿ. ಅಂದ್ರೆ ಪೇಜ್ ಈ ರೀತಿ ಲೈಕ್ ಸಿ ಪೇಜ್ ಈ ರೀತಿಯಾಗಿದ್ರೆ ಯು ನೀಡ್ ಟು ಸ್ಟಾರ್ಟ್ ಡ್ರಾ ಈ ಲೈಕ್ ಹಾರಿಜಾಂಟಲಿ ಡ್ರಾ ಮಾಡಿ. ಬಿಕಾಸ್ ಇದು ಸ್ವಲ್ಪ ಬಿಡ್ತಿರೋದ್ರಿಂದ ಇಟ್ ಈಸ್ ಯುನೋ ಏನಂತ ಹೇಳ್ಬೇಕು, ಯಾ ಇಟ್ ಟೇಕ್ಸ್ ಅ ಪೇಜ್. ಓಕೆ, that's why oh God. Yeah, let's start. So initially n is equals to 4 ಇದೆ ಅಲ್ವಾ, n equals to 4. ಸೊ ಇವಾಗ ನೀವು n ಅಂದ್ರೆ 4 rows 4 columns ನ ಡ್ರಾ ಮಾಡಬೇಕು. 1 2 3 4 ಕಾಲಮ್ಸ್ ಇದಾವೆ. 1 2 3 4 rows ಇದಾವೆ. ಹಿಯರ್ ಯು ನೀಡ್ ಟು ಪ್ಲೇಸ್ ದಿ ಕ್ವೀನ್ಸ್. ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಕ್ವೀನ್ಸ್ ಗಳನ್ನ ಯು ನೀಡ್ ಟು ಪ್ಲೇಸ್. ಮ್ಯಾಕ್ಸಿಮಮ್ ಇನ್ ಸೆನ್ಸ್ n is equals to 4 ಇಟ್ ಸೆಲ್ಫ್ ಅಂದ್ರೆ ನೀವು 4 ಕ್ವೀನ್ಸ್ ಗಳನ್ನ ಪ್ಲೇಸ್ ಮಾಡಬೇಕು ಇನ್ ಸಚ್ ಅ ವೇ ದಟ್ ಕಂಡೀಷನ್ ವಿ ಹ್ಯಾವ್ ಆಲ್ರೆಡಿ ನೋ ದಟ್ ಲೈಕ್ ಪ್ಲಸ್ ಆಗಿರಬಾರ್ದು, ಕ್ರಾಸ್ ಆಗಿ ಸಿಗಬಾರ್ದು. ಓಕೆ, that is what let's insert the first. Let's take this first column. Okay, so this entire this first column I have taken here. Here again I have drawn the 4 by 4 matrix, like 4 by 4 boxes. Again here firstly in the first row I have inserted first queen. Okay, again second row ಅಲ್ಲಿ I can't ಇಲ್ಲಿ ಇನ್ಸರ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಇಲ್ಲಿ ಇನ್ಸರ್ಟ್ ಮಾಡ್ಲಿಕ್ಕೆ ಆಗಲ್ಲ, ಇಲ್ಲಿ ಇನ್ಸರ್ಟ್ ಮಾಡಬಹುದು. ಸೊ ದಟ್ ಈಸ್ ವಾಟ್ ಇನ್ ದಿ ಥರ್ಡ್ ಕಾಲಮ್. ಸೊ ಥರ್ಡ್ ಕಾಲಮ್ ಅಲ್ಲಿ ನಾನು Q2 ಅನ್ನ ಅಂದ್ರೆ ಕ್ವೀನ್ 2 ಅನ್ನ ಇನ್ಸರ್ಟ್ ಮಾಡಿದೆ. ಲೈಕ್ ದಟ್ ಓನ್ಲಿ ಇಲ್ಲಿ ಇನ್ಸರ್ಟ್ ಮಾಡಿದ ನಂತರ ಇಲ್ಲಿ ಇನ್ಸರ್ಟ್ ಮಾಡ್ಲಿಕ್ಕೆ ಆಗಲ್ಲ. ಇನ್ ದ ಸೆನ್ಸ್ ಸಿ ಕ್ವೀನ್ ಆದ್ರೂ ಇಲ್ಲಾದ್ರೂ ಇನ್ಸರ್ಟ್ ಮಾಡ್ಬೋದು, ಇಲ್ಲಾದ್ರೂ ಇನ್ಸರ್ಟ್ ಮಾಡ್ಬೋದಲ್ಲ. ಸೊ ಇಲ್ಲಿ ಇನ್ಸರ್ಟ್ ಮಾಡಿದೆ, ಇದೊಂದು ಬಾಕ್ಸ್ ಇತ್ತು, ದಟ್ ಈಸ್ ಥರ್ಡ್ ರೋ 2. ಸೊ ಇಲ್ಲಿ ಇನ್ಸರ್ಟ್ ಮಾಡಿದಂದ್ರೆ ಅದು ಒಂದು ರೋ 2 ಅಲ್ಲಿ ಸಿಗ್ತದೆ. ಅಗೇನ್ ಫರ್ದರ್ ಇನ್ ದಿ ರೋ 3 ನೋಡ್ಬೇಕಾದ್ರೆ ಇಲ್ಲಿ ಇನ್ಸರ್ಟ್ ಮಾಡ್ಲಿಕ್ಕೆ ಆಗಲ್ಲ, ಇಲ್ಲಿ ಇನ್ಸರ್ಟ್ ಮಾಡ್ಲಿಕ್ಕೆ ಆಗಲ್ಲ, ಕ್ರಾಸ್ ಆಗ್ತದೆ, ಇಲ್ಲಿ ಪ್ಲಸ್ ಆಗ್ತದೆ, ಇಲ್ಲಿಯೂ ಬರಲ್ಲ, ಇಲ್ಲಿಯೂ ಬರಲ್ಲ. ಸೊ ಇಟ್ ಈಸ್ ಹಿಯರ್ ಡೆಡ್ ಎಂಡ್. ಸೊ ಎಂಡ್ ಆಗಿತ್ತಲ್ಲ ಆಗಲೇ ವಿ ಹ್ಯಾವ್ ಆಲ್ರೆಡಿ ಸೊ ದೇರ್ ನೋ ಇಟ್ ಈಸ್ ಅ ನಾನ್ ಪ್ರಾಮಿಸಿಂಗ್ ನೋಡ್. ಇವಾಗ ಇದೇನಾಗ್ತದೆ ನಾನ್ ಪ್ರಾಮಿಸಿಂಗ್ ನೋಡ್, ಬಿಕಾಸ್ ಫರ್ದರ್ ಮುಂದೆ ಮೂವ್ ಆಗೋದಿಲ್ಲ. ಆಸ್ ಲೈಕ್ ಓನ್ಲಿ ಹಿಯರ್ ಇಫ್ ಯು ಅಬ್ಸರ್ವ್ ಹಿಯರ್ ಯು ಕ್ಯಾನ್ ಪ್ಲೇಸ್, ಇಲ್ಲಿನೂ ಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲ, you can't place here. Here you can place. So in the second column you can place Q3, but in the row 4 ನೋಡಿದ್ರೆ ಇಲ್ಲಿನೂ ಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲ, ಇಲ್ಲಿಯೂ ಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲ, ಇಲ್ಲಿಯೂ ಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲ, ಇಲ್ಲಿಯೂ ಪ್ಲೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಪ್ಲಸ್ ಕ್ರಾಸ್ ಕಂಡೀಷನ್ ಸ್ಯಾಟಿಸ್ಫೈ ಆಗೋದಿಲ್ಲ. ಸೊ ದಾಟ್ಸ್ ವೈ ಫಸ್ಟ್ ಕಾಲಮ್ ಫೇಲ್ ಆಗ್ತದೆ. ಓಕೆ, let's see the second column. So second column ಅಲ್ಲಿ same as like you need to draw the 4 by 4 matrix. Again ಇವಾಗ ಸೆಕೆಂಡ್ ಕಾಲಮ್ ಅಲ್ಲಿ ಕ್ವೀನ್ ಅನ್ನ ಪ್ಲೇಸ್ ಮಾಡ್ತೇವೆ. ಇವಾಗ ಕ್ವೀನ್ ಸೆಕೆಂಡ್ ಕಾಲಮ್ ಅಲ್ಲಿ ಪ್ಲೇಸ್ ಮಾಡಿದ ನಂತರ ಇನ್ ದಿ ಸೆಕೆಂಡ್ ರೋ ಅಲ್ಲಿ ಯಾವ ರೀತಿ ಆಗ್ತದೆ, ಇಲ್ಲಿ ಪ್ಲೇಸ್ ಮಾಡ್ಲಿಕ್ಕೂ ಆಗೋದಿಲ್ಲ, ಇಲ್ಲಿಯೂ ಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲ, ಪ್ಲೇಸ್ ಆಗಲ್ಲ, ಇಲ್ಲಿ ಆಗಲ್ಲ, ಇಲ್ಲಿ ಆಗುತ್ತೆ. ಸೊ ಫೋರ್ತ್ ಕಾಲಮ್ ಅಲ್ಲಿ ಪ್ಲೇಸ್ ಮಾಡಬಹುದು. ಹಿಯರ್ ಆಲ್ರೆಡಿ ಪ್ಲೇಸ್ಡ್. ನೆಕ್ಸ್ಟ್ ಅಗೇನ್ ರೋ 3 ಅಲ್ಲಿ ನೋಡೋದಾದ್ರೆ
ಇಲ್ಲಿ ಪ್ಲೇಸ್ ಮಾಡ್ಬೋದು. ಓಕೆ, ಸೊ ಅದನ್ನೇ ಇಲ್ಲಿ Q3 ನ ಪ್ಲೇಸ್ ಮಾಡಿದೀವಿ. ಆದ್ರೆ ಇಲ್ಲಿ ಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲ, ಇಲ್ಲಿ ಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲ, ಇಲ್ಲಿ ಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲ, ಬಿಕಾಸ್ ಪ್ಲಸ್ ಕ್ರಾಸ್ ಏನೋ ಡಿಸ್ಟರ್ಬ್ ಕ್ರಾಸ್ ಎಂಗೇಜ್ ಆಗ್ತದೆ. ಆಸ್ ಲೈಕ್ ಓನ್ಲಿ ಹಿಯರ್ ಇನ್ ದಿ ಥರ್ಡ್ ರೋ ವಿ ಹ್ಯಾವ್ ಆಲ್ರೆಡಿ ಗಾಟ್ ಅ ಕ್ವೀನ್ 3. ಇನ್ ದಿ ಫೈನಲ್ ರೌಂಡ್ ಅಲ್ಲಿ ಇಲ್ಲಿ ಕ್ರಾಸ್ ಮಾಡ್ಲಿಕ್ಕೆ, ಇಲ್ಲಿ ಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲ, ಇಲ್ಲಿ ಬರೋದಿಲ್ಲ, ಇಲ್ಲಿ ಪ್ಲೇಸ್ ಮಾಡ್ಬೋದು. ಥರ್ಡ್ ಕಾಲಮ್ ಅಲ್ಲಿ Q4 ಅನ್ನ ಪ್ಲೇಸ್ ಮಾಡ್ಬೋದು. ಸೊ ಇಲ್ಲಿ ಸ್ಪೇಸ್ ಇಲ್ಲ, ಅದಕ್ಕೆ ಐ ಹ್ಯಾವ್ ಜಸ್ಟ್ ರಿಟರ್ನ್ 4 ಅಂತ. ಇಟ್ ಈಸ್ ಅ ಕ್ವೀನ್ 4. ಓಕೆ, ಸೊ ವಿ ಗಾಟ್ ಅ ಒನ್ ಸೊಲ್ಯೂಷನ್, ದಟ್ ಈಸ್ ಸೆಕೆಂಡ್ ಕಾಲಮ್ ಅಲ್ಲಿ ವಿ ಕ್ಯಾನ್ ಬಿ ಏಬಲ್ ಟು place the all four queen in such a way that without without crossing the conditions. Condition ನಾವು ದಾಟ್ದೇನೆ we have implemented. So first solution we have already got. Let's see the second column ಆಯ್ತು. ನೆಕ್ಸ್ಟ್ ಇದು ಥರ್ಡ್ ಕಾಲಮ್ ಅನ್ನ ನೋಡೋಣ. ಅಗೇನ್ ಥರ್ಡ್ ಕಾಲಮ್ ಅಲ್ಲಿ ನಾ ಇನ್ಸರ್ಟ್ ಮಾಡಿದ್ರೆ ಅಂದ್ರೆ ಸೆಕೆಂಡ್ ರೋ ನಲ್ಲಿ ಇಲ್ಲಿ ಇನ್ಸರ್ಟ್ ಮಾಡ್ಬೋದು. ಓಕೆ, ಬಿಕಾಸ್ ಇಲ್ಲಿ ಏನು ಕಂಡೀಷನ್ ಅಪ್ಲೈ ಆಗಲ್ಲ. ಅಗೇನ್ ಕಂಡೀಷನ್ ಅಪ್ಲೈ ಆಗಲ್ಲ ಇನ್ ಸೆನ್ಸ್ ಇಯರ್ ಏನು ಲೈಕ್ ಪ್ಲಸ್ ಕ್ರಾಸ್ ಬರೋದಿಲ್ಲ. ಈ Q3 ಪ್ಲಸ್ ಪ್ಲೇಸ್ ಮಾಡಿದ ನಂತರ ರೋ 3 ಥರ್ಡ್ ರೋ ಅಲ್ಲಿ ಇಲ್ಲಿ ಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲ, ಇಲ್ಲಿ ಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲ, ಇಲ್ಲೂ ಬರೋದಿಲ್ಲ, ಇಲ್ಲಿ ಪ್ಲೇಸ್ ಮಾಡ್ಬೋದು ಅಲ್ವಾ. ಸೊ ಇಲ್ಲಿ ಪ್ಲೇಸ್ ಮಾಡಿದೆ Q3. ಸೊ ನೆಕ್ಸ್ಟ್ ಫೈನಲ್ ರೋ ಅಲ್ಲಿ ಇವಾಗ ಇರೋದು ಲಾಸ್ಟ್ ರೋ ಅಲ್ಲಿ ಇಲ್ಲಿ ಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲ, ಇಲ್ಲಿ ಪ್ಲೇಸ್ ಮಾಡಬಹುದು, ಬಿಕಾಸ್ ಇಲ್ಲಿ ಕ್ರಾಸ್ ಬರೋದಿಲ್ಲ, ಪ್ಲಸ್ ಬರೋದಿಲ್ಲ. ದಟ್ಸ್ ವೈ ವಿ ಕ್ಯಾನ್ ಪ್ಲೇಸ್ ಹಿಯರ್ ಕ್ವೀನ್ 4. ಓಕೆ, ಸೊ ವಿ ಹ್ಯಾವ್ ಸಕ್ಸಸ್ಫುಲಿ ಪ್ಲೇಸ್ಡ್ Q1 Q2 Q3 Q4. ಸೊ 4 ಕ್ವೀನ್ ಗಳನ್ನ ನಾವು ಪ್ಲೇಸ್ ಮಾಡಿದ್ವಿ ಇನ್ ಸಚ್ ಎ ವೇ ದಟ್ ಕ್ರಾಸ್ ಮತ್ತೆ ಪ್ಲಸ್ ಆರ್ಡರ್ ಅಲ್ಲಿ ಸಿಗ್ದ ರೀತಿ. ಓಕೆ, this is a solution 2. We have got a solution 1 and solution 2. Let's see the fourth column. Can we able to place all four here? Yes, fine. ಫೋರ್ ಕಾಲಮ್ ಅಲ್ಲಿ ಇಲ್ಲಿ ನಾನು ಪ್ಲೇಸ್ ಮಾಡಿದ ನಂತರ ಸೆಕೆಂಡ್ ಇಲ್ಲಿ ಪ್ಲೇಸ್ ಮಾಡ್ಬೋದು, ಬಿಕಾಸ್ ಇಲ್ಲಿ ಬರೋದಿಲ್ಲ, ಇಲ್ಲಾದ್ರೂ ಇಲ್ಲಿ ಪ್ಲೇಸ್ ಮಾಡ್ಬೋದು ಅಥವಾ ಇಲ್ಲಿ ಪ್ಲೇಸ್ ಮಾಡ್ಬೋದು. ಲೆಟ್ಸ್ ಸಿ ದಿ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಅಲ್ಲಿ ಫಸ್ಟ್ ಕಾಲಮ್. ಸೊ ಸೆಕೆಂಡ್ ರೋ ಫಸ್ಟ್ ಕಾಲಮ್ Q3 ಪ್ಲೇಸ್ ಮಾಡಿದ್ರೆ ನೆಕ್ಸ್ಟ್ ಫರ್ದರ್ ಇಲ್ಲಿ ಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲ, ಇಲ್ಲಿ ಪ್ಲೇಸ್ ಮಾಡ್ಬೋದು ಕ್ವೀನ್ 3. ಇಲ್ಲಿ ಕ್ವೀನ್ 3 ಪ್ಲೇಸ್ ಮಾಡಿದ್ರೆ ಫರ್ದರ್ ಕ್ವೀನ್ 4 ಪ್ಲೇಸ್ ಮಾಡ್ಲಿಕ್ಕೆ ಜಾಗನೇ ಲೈಕ್ ಕಂಡೀಷನ್ ವೈಸ್ ಸಿಗೋದೇ ಇಲ್ಲ ನಮಗೆ ಲಾಸ್ಟ್ ರೋ ಅಲ್ಲಿ. ದಟ್ಸ್ ವೈ it will fail. Then comes ಸೆಕೆಂಡ್ ಕಾಲಮ್ ಅಲ್ಲಿ ಇನ್ಸರ್ಟ್ ಮಾಡಿದ್ರೆ ಫರ್ದರ್ ನೆಕ್ಸ್ಟ್ ಕಾಲಮ್ ಅಲ್ಲಿ ಎಲ್ಲಿಯೂ ಇನ್ಸರ್ಟ್ ಮಾಡ್ಲಿಕ್ಕೆ ಆಗಲ್ಲ, ಬಿಕಾಸ್ ಥರ್ಡ್ ಕಾಲಮ್ ಅಲ್ಲಿ ಇಲ್ಲೂ ಬರೋದಿಲ್ಲ, ಇಲ್ಲೂ ಬರೋದಿಲ್ಲ, ಇಲ್ಲೂ ಬರೋದಿಲ್ಲ, ಇಲ್ಲೂ ಬರೋದಿಲ್ಲ. ಸೊ ದಟ್ಸ್ ವೈ ಓನ್ಲಿ ವಿ ಗಾಟ್ ಅ 2 solution. So this is what n queen backtracking. Okay, this is the topic we have studied here. Other than that, here backtracking and branch and bound differences is there. There might be a chance of asking write a difference between backtracking and branch and bound. So the backtracking it is a general problem solving, especially decision problem. Okay, so whereas a branch and bound it is mainly focused on a optimizer solution. So now already ನೋಡಿದ್ದೀವಿ prelims and ಕ್ರೂಸ್ಕಲ್ ಇವೆಲ್ಲವೂ ನಾವು ಅಲ್ಲೇ ಆಪ್ಟಿಮೈಸರ್ ಸೊಲ್ಯೂಷನ್ಸ್ ಶಾರ್ಟೆಸ್ಟ್ ಪಾತ್ ಅನ್ನ ಫೈಂಡ್ ಮಾಡ್ಲಿಕ್ಕೆ ಯೂಸ್ ಮಾಡಿದೀವಲ್ಲ. ಸೊ that is a branch and bound. Okay, again backtracking it is example feasible problem statements like example n queen, pseudo code, graph coloring ಇವೆಲ್ಲವೂ backtracking ಅಲ್ಲಿ ಬರ್ತದೆ. whereas branch and bound ಅಲ್ಲಿ optimization problem like TSP, that is a travel salesperson, then knapsack problem, travel salesperson ಇವೆಲ್ಲ ಬರ್ತವೆ. Okay, again third difference trying everything that could work and undo if it is failed. Like here only we have already know if it is like ಇಲ್ಲಿ ಫೇಲ್ ಆಯ್ತು ಅಂದ್ರೆ ಇದು ಇಲ್ಲಿಗೆ ಸ್ಟಾಪ್ ಆಗಲಿಲ್ಲ, ಅಗೇನ್ ಬ್ಯಾಕ್ ಟ್ರ್ಯಾಕ್ ಆಯ್ತು, ನೆಕ್ಸ್ಟ್ ಫರ್ದರ್ ಕಾಲಮ್ ಹೋಯ್ತು, ಅಗೇನ್ ಆಪರೇಷನ್ ಸಕ್ಸಸ್ ಆಯ್ತು, ಅಗೇನ್ ಇಲ್ಲಿ ಸಕ್ಸಸ್ ಆಯ್ತು. ಇನ್ ಕೇಸ್ ಇಲ್ಲಿ ಥರ್ಡ್ ಇಲ್ಲಿ ಫೇಲ್ ಆಯ್ತು ಅಂತ ಇಲ್ಲಿಗೆ ಸ್ಟಾಪ್ ಆಗಿಲ್ಲ, ಅಗೇನ್ ಬ್ಯಾಕ್ ಟ್ರ್ಯಾಕ್ ಆಯ್ತು, ನೆಕ್ಸ್ಟ್ ಫರ್ದರ್ ಮೂವ್ ಆಯ್ತು, and dead end but only it will be working like that only. Okay, like whereas in the branch and bound try things in a smart order and skin anything guaranteed to be worst than the best so forward ಅಂತ ಏನಿದೆ, like in the sense it will smartly work ಮಾಡ್ತದೆ. like here each and everything ಹೋಗಿ ಚೆಕ್ ಮಾಡೋದಿಲ್ಲ, before only it will be checked in the branch and bound. Okay, this is the backtracking, and again subset problem is there.
it is also easy. So they will give you one set of uh, numbers ಕೊಡ್ತಾರೆ. You need to subset some problem ಅನ್ನ ಯಾವ ರೀತಿ ಮಾಡ್ಬೇಕಂದ್ರೆ you just have to start with the zero node. So zero node ಗೆ with, so first one ಯಾವ್ದು, okay, let's take this example. ಆ example ಅಲ್ಲ, like example explaining is, sorry. ಸೊ ಇಲ್ಲಿ ಎಕ್ಸ್ಪ್ಲನೇಷನ್ ಗೆ ಕೊಟ್ಟಿದ್ದಾರೆ ಡಿ ಅಂದ್ರೆ ಸ್ಟೇಟ್ ಸ್ಪೇಸ್ ಟ್ರೀ ಅಂತ ಹೆಸರು. ಸೊ ಲೆಟ್ಸ್ ಟೇಕ್ ಎಕ್ಸಾಂಪಲ್. ಸೊ set having a 3 5 6 7, you need to start with the subset problem. Okay, so D is the subset tree. So subspace is state space tree, so it is a space ಸ್ಪೇಸ್ ಸ್ಟೇಟ್ ಸ್ಪೇಸ್ ಟ್ರೀ. ಓಕೆ, ಸೊ ಯು ನೀಡ್ ಟು ಸ್ಟಾರ್ಟ್ ವಿತ್ 0. ಇವಾಗ 3 ಇರೋದ್ರಿಂದ ವಿತ್ 3 ವಿದೌಟ್ 3 ಏನಾಗ್ತದೆ ನೋಡ್ಬೇಕು. ವಿತ್ 3 ಇದ್ರೆ ಪ್ಲಸ್ 3 ಆಗುತ್ತೆ. ಸೊ ವಿದೌಟ್ 3 ಇದ್ರೆ 0. ಓಕೆ, ದೆನ್ ಕಮ್ಸ್, ಸೊ 0 ಪ್ಲಸ್ 3 3 ಆಗುತ್ತೆ. 0 ಪ್ಲಸ್ 0 ವಿದೌಟ್ 3 ಅಂದ್ರೆ 0 ಉಳಿತದೆ. ಅಗೇನ್ ವಿತ್ 3, ನೆಕ್ಸ್ಟ್ ಸೆಕೆಂಡ್ ಬರೋದು 5, ವಿತ್ 5 ವಿದೌಟ್ 5. ವಿತ್ 5 ಅಂದ್ರೆ ಪ್ಲಸ್ 3 ಪ್ಲಸ್ 5 8 ಆಗ್ತದೆ. ವಿದೌಟ್ 5 3ನೇ ಉಳ್ಕೊಳ್ತದೆ. ನೆಕ್ಸ್ಟ್ ಅಗೇನ್ ಹಿಯರ್ 0 ಪ್ಲಸ್ ವಿತ್ 5 ಅಂತ ಆದಾಗ 5 ಬರ್ತದೆ, ವಿದೌಟ್ 5 ಅಂತಾಗ 0 ಬರ್ತದೆ. ಓಕೆ, ನೆಕ್ಸ್ಟ್ 8, ನೆಕ್ಸ್ಟ್ ಇರೋದು, ಸೊ 3 ಪ್ಲಸ್ 5 8 ಆಯ್ತು. ನೆಕ್ಸ್ಟ್ 8ಗೆ ವಿತ್ 6 ವಿದೌಟ್ 6 ಅಪ್ಲೈ ಮಾಡಬೇಕು. ಸೊ ವಿತ್ 6 ವಿದೌಟ್ 6, ವಿತ್ 6 ಆದಾಗ 14 ಬರ್ತದೆ, ವಿದೌಟ್ 6 ಆದಾಗ 8 ಬರ್ತದೆ. ವಿತ್ 6 ಆದಾಗ 9 ಬರುತ್ತೆ, ವಿದೌಟ್ 6 ಆದಾಗ 6 ಬರುತ್ತೆ. ವಿತ್ 6 ಆದಾಗ 11 ಬರುತ್ತೆ, ವಿದೌಟ್ 6 ಆದಾಗ 5 ಬರುತ್ತೆ. ಲೈಕ್ ದಟ್ ಓನ್ಲಿ. ಬಟ್ ಹಿಯರ್ ಯು ನೀಡ್ ಟು ಚೆಕ್ ದಿ ಕಂಡೀಷನ್ ಇನ್ ಸಚ್ ಅ ವೇ ದಟ್ ದ ನೋಡ್, ದ ಸೊಲ್ಯೂಷನ್ ಏನಿರ್ತದಲ್ಲ ಎಂಡ್, ಇಟ್ ಶುಡ್ ಬಿ ಲೆಸ್ ದೆನ್ ದ ಸ್ಟೇಟ್ ಸ್ಪೇಸ್ ಟ್ರೀ. ಓಕೆ, ಸ್ಟೇಟ್ ಸ್ಪೇಸ್ ಟ್ರೀ 15 ಅನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಫರ್ದರ್ 14 ಇದೆ. ಸೊ 14 ಪ್ಲಸ್ 7, ವಿತ್ 7 ಮಾಡ್ಲಿಕ್ಕೆ ಬರೋದಿಲ್ಲ ಇಲ್ಲಿ, ಬಿಕಾಸ್ ಸಿ 14 ಪ್ಲಸ್ 7 ಎಷ್ಟಾಗ್ತದೆ, 21 ಆಗ್ತದೆ. ಸೊ 21 ಈಸ್ ಗ್ರೇಟರ್ ದೆನ್ 15, ರೈಟ್? ಸೊ ಇಲ್ಲಿಗೆ ಇದು ಕ್ಲೋಸ್ ಮಾಡಬೇಕು. ನೆಕ್ಸ್ಟ್ ಅಗೇನ್ ಹಿಯರ್ ವಿತ್ 7 ಪ್ಲಸ್ 8 15 ಆಗುತ್ತೆ. ವಿದೌಟ್ 7 8 ಅಷ್ಟೇ ಉಳಿತದೆ. ಲೈಕ್ ದಟ್ ಓನ್ಲಿ ಯು ನೀಡ್ ಟು ಸಾಲ್ವ್. ಫೈನಲಿ ಯಾವ ಸೊಲ್ಯೂಷನ್ ನಿಮಗೆ 15 ಸಿಗುತ್ತೆ, ಇಟ್ ಈಸ್ ಅ ಸ್ಟೇಟ್ ಸ್ಪೇಸ್ ಟ್ರೀ, ರೈಟ್? ಸೊ ಯಾವುದು ನಿಮ್ಗೆ 15 ಸಿಗುತ್ತೆ ಆ ಪಾತ್ ಅನ್ನ ಟ್ರ್ಯಾಕ್ ಮಾಡಿ. ಸೊ 15 ಸಿಕ್ತಂದ್ರೆ ಇಲ್ಲಿ 7 ಸ್ಟಾರ್ಟಿಂಗ್ ಎಲ್ಲಿಂದ ಆಯ್ತು, 3 ಬಂತು, ವಿತ್ 3 ಬಂತು. ನೆಕ್ಸ್ಟ್ ವಿತ್ 5 ಬಂತು, ವಿದೌಟ್ 6 ಅಂದ್ರೆ 6 ಅನ್ನು ಕನ್ಸಿಡರ್ ಮಾಡೋ ಹಾಗಿಲ್ಲ, ವಿತ್ 7. ಸೊ 3 5 7, these are the subset of this given set. Okay, so that's what a subset sum problem. Same as like another example is there, it is also important concept guys. Study ನೀವೇನ್ ಮಾಡ್ಬೇಕಂದ್ರೆ ಆಸ್ ಲೈಕ್ ದಿಸ್ ಮೆಥಡ್ ಓನ್ಲಿ ಸ್ಟಾರ್ಟ್ ಮಾಡಿ, ಈಸಿಯಾಗಿ ಅರ್ಥ ಆಗ್ತದೆ ಅಷ್ಟೇ. ನೆಕ್ಸ್ಟ್ ಬರೋದು ಬ್ಯಾಂಚ್ ಅಂಡ್ ಬೌಂಡ್. ಇದು ಕೂಡ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಹಿಯರ್ ದೇ ವಿಲ್ ಗಿವ್ ದಿ ಐಟಮ್ಸ್ ವೇಟ್ ಅಂಡ್ ವ್ಯಾಲ್ಯೂ. ಆಫ್ಟರ್ ದಟ್ ಯು ನೀಡ್ ಟು ಫೈಂಡ್ ದಿ ವಿ ಬೈ ಡಬ್ಲ್ಯೂ, ದಟ್ ಈಸ್ value divided by weight. So you will get some values. So this is the formula. You need to apply this formula in each and every boxes. So like this only, little bit change there. You just go through this ಪ್ರಾಬ್ಲಮ್ ಆಸ್ ವೆಲ್. ಓಕೆ, ಬಿಕಾಸ್ ನಾನು ಯಾವ್ದಾವ್ದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದ್ದಾವೆ ಅವ್ರನ್ನ ಹೈಲೈಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ಯು ನೀಡ್ ಟು ಸ್ಟಡಿ ದೋಸ್, ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ ಗೈಸ್. ಓಕೆ, ದೆನ್ ಕಮ್ಸ್ ಅ ಥಿಯರಿ ಅದೇ. ನೆಕ್ಸ್ಟ್ ಅಗೇನ್ ಅಪ್ರಾಕ್ಸಿಮೇಷನ್ algorithm for a NP hard problem, that is knapsack problem. Then yeah, and decision tree ಕಾನ್ಸೆಪ್ಟ್ಸ್ ಇದೆ. ಸೊ ಹಿಯರ್ ಸೆಲೆಕ್ಷನ್ ಶಾರ್ಟ್, ಈ ಡಯಾಗ್ರಾಮ್ಸ್ ಅಷ್ಟನ್ನೇ ಪ್ರಾಕ್ಟೀಸ್ ಮಾಡಿಕೊಂಡು ಎಕ್ಸಾಮಲ್ಲಿ ಬರೀರಿ. ಪ್ರಾಕ್ಟೀಸ್ ಮಾಡಿದ ನಂತರ ಯು ಜಸ್ಟ್ ಹ್ಯಾವ್ ಟು ಗಿವ್ ದಿ ಲೈಕ್ ಎಕ್ಸ್ಪ್ಲನೇಷನ್ ಆನ್ಸರ್. ಯಾವ ರೀತಿ ಬರಿಬೇಕಂದ್ರೆ ಡೋಂಟ್ ರೈಟ್ ಪ್ಯಾರಾ ವೈಸ್ ಬರಿಬೇಡ್ರಿ, ಜಸ್ಟ್ ಕೀ ಪಾಯಿಂಟ್ಸ್, ಒನ್ ಲೈನ್ 2 ಲೈನ್ ರೀತಿ ಡಿಸ್ಕ್ರಿಪ್ಷನ್ ತರ ಪಾಯಿಂಟ್ ವೈಸ್ ಬರೀರಿ. ದಟ್ ವಿಲ್ ಬಿ ಹೆಂಗಾಗ್ತದೆ ಅಂದ್ರೆ ಪೇಜ್ ತುಂಬುತ್ತದೆ, ಸೊ ಆನ್ಸರ್ ಬರ್ದಂಗೆ ಆಗ್ತದೆ. ಸೊ ಲೈಕ್ ಫಾರ್ ಎಕ್ಸಾಂಪಲ್ ಸಿ, ಇಫ್ ಯು ಆರ್ ಡ್ರಾ ದಿಸ್ ಡಯಾಗ್ರಾಮ್ ಫಾರ್ ಸೆಲೆಕ್ಷನ್ ಸಾರ್ಟ್, you need to explain if the condition is having, if in the selection sort, if the condition having A is less than B, then that condition is S, then it will goes to the B is less than C condition, that B is less than C. If it is not, then it will goes to the B is less than C, like that. Okay,
ಜಸ್ಟ್ ಈ ಫ್ಲೋ ಚಾರ್ಟ್ ಅನ್ನೇ ನೀವು ಎಕ್ಸ್ಪ್ಲೇನ್ ಮಾಡಿ, ಇಟ್ ಈಸ್ ಲೆಸ್ ದೆನ್ ಆರ್ ಕೌಂಟ್ ಲೈಕ್ ದಟ್. ಓಕೆ, ಯಾ, ಹಿಯರ್ ಆಲ್ಮೋಸ್ಟ್ ಆಲ್. ನಾನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತಿಳ್ಕೊಂಡು ನಾನು ಇದನ್ನ ಏನೋ ನೋಟ್ಸ್ ಅನ್ನ ಬರ್ದ್ಕೊಂಡಿದ್ದೀನಿ. ಲೈಕ್ ಇಲ್ಲಿ ಯಾವುದೇ ರೀತಿಯಾದಂತ ಇನ್ ಡೆಪ್ತ್ ಡಿಸ್ಕ್ರಿಪ್ಷನ್ ಎಕ್ಸ್ಪ್ಲನೇಷನ್ ಯಾವುದು ಇಲ್ಲ, ಜಸ್ಟ್ ಹೈಲೈಟೆಡ್ ಸ್ಕೀಮ್ ಆಫ್ ಇವಾಲ್ಯೂಯೇಷನ್ ಅಂತಾರೆ ಗೊತ್ತಾ. ಸೊ ವಾಟ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಅಂಡ್ ವಾಟ್ ಯು ನೀಡ್ ಟು ರೈಟ್ ಮೇನ್ಲಿ ಅದಷ್ಟೇ ಫೋಕಸ್ ಮಾಡಿ. ಆಮ್, ಅದರ ಜೊತೆಗೆ ಒಂದು ಲಿಟಲ್ ಬಿಟ್ ಎಕ್ಸ್ಪ್ಲನೇಷನ್ ಬರೀರಿ. ಹಾಗಂತ ಸಿ, ಹಿಯರ್ ಇಟ್ ಈಸ್ ಅ 10 ಮಾರ್ಕ್ ಕ್ವಶನ್. ಸೊ 10 ಮಾರ್ಕ್ಸ್ ಕ್ವಶನ್ ಅಂತ ಇದನ್ನಷ್ಟೇ ಹಾಕಿ ಬಂದ್ಬಿಡ್ಬೇಡಿ, ಇದನ್ನ ಇಲ್ಲಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ, ಲೈಕ್ ಫಾರ್ಮುಲಾ ಯಾವ ರೀತಿ ವರ್ಕ್ ಆಗ್ತದೆ, ಲೈಕ್ ದಟ್. ಓಕೆ, ಸೊ ಯಾ, 10 ಮಾರ್ಕ್ಸ್ ಕ್ವಶನ್, 5 ಮಾರ್ಕ್ಸ್ ಕ್ವಶನ್. ಅಂಡ್ ಮೋರ್ ಓವರ್ ಗೈಸ್, ಇಫ್ ದೇರ್ ಇಸ್ ಎನಿ ಥಿಯರಿ ಇತ್ತಂದ್ರೆ ಡೋಂಟ್ ಮಿಸ್, ಥಿಯರಿಯನ್ನ ಮಿಸ್ ಮಾಡಬೇಡಿ. ಇಫ್ ಯು ಆರ್ ನೋ ವೆರಿ ವೆಲ್ ಯು ಕ್ಯಾನ್ ಅಟೆಂಪ್ಟ್ ದೋಸ್ ಸಚ್ ಕ್ವಶನ್ಸ್. ಅಂಡ್ ಫೈನಲಿ ಒಂದು ಹಿಂಟ್ ಕೊಡ್ಬೇಕಂದ್ರೆ, ಇನ್ ಕೇಸ್ ಯಾವ್ದಾದ್ರು ಡೈಗ್ರಾಮ್ಸ್, ಫಿಗರ್ ಆರ್ ಫ್ಲೋ ಚಾರ್ಟ್ಸ್ ಯಾವ್ದು ಇದ್ರೆ ಡೋಂಟ್ ಮಿಸ್ ದೋಸ್ ಕ್ವಶನ್ಸ್, ಬಿಕಾಸ್ ಅವು ಸ್ಟ್ಯಾಂಡರ್ಡ್ ಆಗಿರ್ತವೆ. ಇವು ಒಂದೆರಡು ಸತಿ ಪ್ರಾಕ್ಟೀಸ್ ಮಾಡಿದ್ರೆ ಎಕ್ಸಾಮ್ ಅಲ್ಲಿ ಈಸಿಯಾಗಿ ಡ್ರಾ ಮಾಡ್ಬೋದು, ಬರೆದ್ ಬರ್ಬೋದು. ಓಕೆ, ಅಂಡ್ ಇಫ್ ಯು ನೀಡ್ ಹೌ ಟು ರೈಟ್ ಅ ಎಕ್ಸಾಮ್, ಲೈಕ್ ಎಕ್ಸಾಮ್ ನಲ್ಲಿ ಯಾವ ರೀತಿಯಾಗಿ ಆನ್ಸರ್ ಬರೀಬೇಕು, ವಾಟ್ ದೇ ವಿಲ್ ಏನೋ ಇವ್ಯಾಲ್ಯುವೇಟರ್ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಆನ್ಸರ್ ಅಂತ ಅನ್ನೋದೊಂದು ಬೇಕಾದ್ರೆ ಜಸ್ಟ್ ಲೆಟ್ ಮಿ ನೋ ಇನ್ ದಿ ಕಮೆಂಟ್ ಬಾಕ್ಸ್. ಅದರ್ ದೆನ್ ದಟ್ ಆಲ್ಸೋ, ಇಫ್ ಯು ಹ್ಯಾವ್ ಎನಿ ಕ್ವೈರೀಸ್, just let me know in the comment box. Okay, uh, yeah, thank you guys, all the best for your exam. Thank you, bye bye.